ನಾನು ಶಿಲ್ಪಾ ಗೌಡ. ಅಲ್ಲಿ ಅಕ್ರಮ ಆಗುತ್ತೆ, ಇಲ್ಲಿ ಅಕ್ರಮ ಆಗುತ್ತೆ, ಅವರು ಅಕ್ರಮ ಮಾಡಿದ್ರು, ಇವ್ರು ಅಕ್ರಮ ಮಾಡಿದ್ರು ಅಂತ ಡೈಲಿ ಸುದ್ದಿನ ನಮ್ಮ ಬೈ ಟಿವಿ ಮಾಡುತ್ತೆ. ನೀವು ಸಹ ಅದೇ ಅಕ್ರಮದ ಸುದ್ದಿಯನ್ನ ಡೈಲಿ ನೋಡ್ತೀರಾ. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ IAS ಆಫೀಸರೇ ಅಕ್ರಮ ಮಾಡೋದಾ? ಅಬಾಬಾಬಾಬಾಬಾಬಾ, ಅದು ಮಹಿಳಾ IAS ಆಫೀಸರ್ ಕಣ್ರಿ. ಯಾರಂತ ಅನ್ಕೊಂಡ್ರಿ? ನೀವು ಯೋಚನೆ ಮಾಡಿದವ್ರೆ ಕಣ್ರಿ. ಅವರು ಬೇರೆ ಯಾರು ಅಲ್ಲ, ದಿ ಗ್ರೇಟ್ IAS ಆಫೀಸರ್ ರೋಹಿಣಿ ಸಿಂಧೂರಿ. ಅಯ್ಯೋ ದೇವ್ರೆ, ಈ ರೋಹಿಣಿ ಸಿಂಧೂರಿ ಅಕ್ರಮ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ರೋಹಿಣಿ ಸಿಂಧೂರಿ ಮೈಸೂರು DC ಆದಾಗ ಬಟ್ಟೆ ಬ್ಯಾಗ್ಗಳನ್ನ ಖರೀದಿ ಪ್ರಕ್ರಿಯೆಯಲ್ಲಿ ಕೋಟ್ಯಾಂತರ ರೂಪಾಯಿ ವಂಚಿಸಿದ್ದಾರೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಬ್ಯಾಗಿಗೆ 13 ರೂಪಾಯಿ ಇದೆ. ಆದರೆ ಈ IAS ಆಫೀಸರ್ ರೋಹಿಣಿ ಸಿಂಧೂರಿ ಅದೇ ಬ್ಯಾಗಿಗೆ 52 ರೂಪಾಯಿ ಕೊಟ್ಟು ಖರೀದಿಸಿದ್ದಾರೆ. ಇದರಲ್ಲಿ ಎಷ್ಟು ಕೋಟಿ ಹೊಡೆದಿರ್ಬೋದು ಹೇಳಿ? ನೀವು ಊಹೆನೂ ಕೂಡ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇದೇ ರೋಹಿಣಿ ಸಿಂಧೂರಿ ಮಾಡಿರುವಂತಹ ಅಕ್ರಮ 7,65,15,816 ರೂಪಾಯಿ ಅಕ್ರಮ ಮಾಡಿದ್ದು ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡಿದ್ದಾರೆ. ಮೋಸ್ಟ್ಲಿ IAS ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಮಹಿಳಾ IAS ಆಫೀಸರ್ ರೋಹಿಣಿ ಸಿಂಧೂರಿ ಕೋಟಿ ಅಕ್ರಮ ಮಾಡಿರೋದು. IAS ಆಫೀಸರ್ ರೋಹಿಣಿ ಸಿಂಧೂರಿ ಮಾಡಿರೋ ಅಕ್ರಮದ ವಿರುದ್ಧ ತಿರುಗಿ ಬಿದ್ದಂತಹ ಮೈಸೂರಿನ ವಕೀಲ NR ರವಿಚಂದ್ರೇಗೌಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗಾದ್ರೆ ಲಾಯರ್ NR ರವಿಚಂದ್ರೇಗೌಡ ರೋಹಿಣಿ ಸಿಂಧೂರಿ ಅಕ್ರಮದ ಬಗ್ಗೆ ಏನ್ ಹೇಳಿದ್ರು ನೀವೇ ನೋಡಿ. ಸ್ಥಳೀಯ ಸಂಸ್ಥೆಗಳಿಗೆ ತಮಗೆ ಏನು ಬೇಕು ಪೂರ್ಣ ಪ್ರಮಾಣದ ಅಧಿಕಾರ ಇದೆ. ಸ್ಥಳೀಯ ಸಂಸ್ಥೆಗಳಿಗೆ ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ ಯಾರಿಗೆ ಏನು ಕೆಲಸ ಮಾಡ್ಕೊಳ್ಳೋಕು, ಕೈ ಚೀಲಗಳು ಬೇಕು, ಬ್ಯಾಗ್ಗಳು ಬೇಕು, ಏನೇ ಸಪ್ಲೈ ಮಾಡಬೇಕಾದ್ರೂ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಇದೆ. ಅಂದರೆ ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರ ಪಾಲಿಕೆ, ಪುರಸಭಾ ಎಲ್ರಿಗೂ ಅಧಿಕಾರ ಇದೆ. ಆದರೆ ಇವರು ಅವರ ಅಧಿಕಾರಗಳನ್ನ ಮೊಟಕುಗೊಳಿಸಿ ತಾವೇನೇ ಒಂದು ಆದೇಶನ ಹೊರಡಿಸಿ ಏನು ಈ ಒಂದು ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಬ್ಯಾಗ್ಗಳನ್ನ ವಿತರಣೆ ಮಾಡಬೇಕು ಸಾರ್ವಜನಿಕರಿಗೆ ಅಂತ ಒಂದು ಆದೇಶ ಆಯಿತು. ಆ ಆದೇಶನೇ ಅವರು ದುರುಪಯೋಗ ಪಡಿಸ್ಕೊಂಡು ಏನು ಮಾಡ್ತಾರೆ, ಕರ್ನಾಟಕ ಕೈಮಗ್ಗದ ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿ ಸುಮಾರು 7.5 ಕೋಟಿ ರೂಪಾಯಿ ಬ್ಯಾಗ್ನ ಅವ್ಯವಹಾರ ನಡೆಸ್ತಾರೆ. ಈ ಬ್ಯಾಗ್ ಬೆಲೆ ಏನಿದೆ ಇವತ್ತೆಲ್ಲ 10 ರಿಂದ 12 ರೂಪಾಯಿ ಇರ್ತದೆ, GST ಸೇರಿ. ಆದರೆ ಅಂಥ ಒಂದು ಸಣ್ಣ ಒಂದು ಕಾಟನ್ ಬ್ಯಾಗ್ಗೆ ಅವರು 53 ರೂಪಾಯಿ 52 ರೂಪಾಯಿ ಕೋಟ್ ಮಾಡಿದ್ದಾರೆ. ಅಲ್ಲೇ ನೋಡಿ, ಒಂದು ಬ್ಯಾಗ್ಗೆ 12 ರೂಪಾಯಿ ಬ್ಯಾಗ್ನ 52 ರೂಪಾಯಿ ಕೋಟ್ ಮಾಡ್ತಾರೆ. ಅಂದರೆ ಸುಮಾರು 74 ಲಕ್ಷ ಬ್ಯಾಗ್ಗಳಾಗ್ತದೆ. 74 ಲಕ್ಷ ಬ್ಯಾಗ್ಗೆ 7.5 ಕೋಟಿ ಹಗರಣ. ಏನು ಇದೀಗ ಕರ್ನಾಟಕ ಹೈಕೋರ್ಟ್ ಸೆಕ್ಷನ್ 17A ಅಡಿ ತನಿಖೆಗೆ ಅನುಮತಿ ನೀಡಲು ಆದೇಶವನ್ನ ಹೊರಡಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ IAS ಆಫೀಸರ್ ಸಿಂಧೂರಿ ರೋಹಿಣಿ ಸಿಂಧೂರಿ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬೋದು. ಏನ್ರಿ ಇದು? ಒಬ್ರು IAS ಆಫೀಸರ್ ಜೈಲಿಗೆ ಹೋಗ್ತಾರೆ ಅಂದ್ರೆ, ಅದರಲ್ಲೂ ಮಹಿಳಾ IAS ಆಫೀಸರ್ ಜೈಲು ಪಾಲಾಗ್ತಾರೆ ಅಂದ್ರೆ ಯಾವ ಲೆವೆಲಿಗೆ ಅಕ್ರಮ ಮಾಡಿರ್ಬೋದು? ನೀವೇ ಒನ್ ಟೈಮ್ ಯೋಚನೆ ಮಾಡಿ.